ಪ್ರಾಪರ್ಟೀಸ್ ಇನ್ ಮೈಸೂರು. ಬಂಡೀಪುರ ಫಾರೆಸ್ಟ್ ಹತ್ರ ಇದೊಂದು 4 acres ಲ್ಯಾಂಡ್ ಇದೆ. 4 ಎಕರೆ ಲ್ಯಾಂಡ್ ಇದೆ. ಇದರಲ್ಲಿ ಒಂದು ಸಿಂಪಲ್ಲಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 70 ಕಿಲೋಮೀಟರ್ ಡಿಸ್ಟೆನ್ಸು. ನೇಚರ್ ಭಾಳ ಚೆನ್ನಾಗಿದೆ. ಸ್ವಲ್ಪ ದೂರ ಹೋದರೆ ಒಂದು ನುಗ್ಗು ರಿವರ್ ಇದೆ. ಇನ್ನೊಂದು ಸ್ವಲ್ಪ ಬ್ಯಾಕ್ ಸೈಡ್ ಹೋದರೆ ಫಾರೆಸ್ಟ್. ಈ ಥರ ಒಂದು ಶೀಟೊಂದು ಮನೆ ಕಟ್ಕೊಂಡಿದ್ದಾರೆ. ಒಂದು ದನದ ಕೊಟ್ಟಿಗೆ ಕಟ್ಕೊಂಡಿದ್ದಾರೆ. ಒಂದು ಬೋರ್ವೆಲ್ ಇದೆ. ನೀರು ಚೆನ್ನಾಗಿದೆ. ಇದು UPS ಬ್ಯಾಟ್ರಿ. ಇದು ಸೋಲಾರ್ ಸಿಸ್ಟಮ್ಗೆ UPS ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಮತ್ತು 24 hours ಪವರ್ ಇರುತ್ತಲ್ಲ, ಆ ಥರದ್ದು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. 1 ಎಕರೆಗೆ 25 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಟೋಟಲ್ ಅಮೌಂಟು 1 CR ಆಗುತ್ತೆ. ಸೇಮ್ ಡೇ ರಿಜಿಸ್ಟರ್ ಮಾಡ್ಕೋಬೋದು. ಆ ಥರ ಕ್ಲಿಯರ್ ಟೈಟ್ಲ್ ಇದೆ. ಜನರಲ್ ಕ್ಯಾಟಗಿರಿ ಅಫಿಷಿಯಲ್ಸ್ ಇವರು. $1800 ಅಡಿಕೆ ಮರ ಇದೆ. ಇದ್ರ ಜೊತೆಗೆ ಮಹಾಗಿನಿ ಆ ಗಿಡ ಹಾಕಿದ್ದಾರೆ ಬೌಂಡ್ರಿಗೆ. ಮತ್ತು ಡ್ರಮ್ ಸ್ಟಿಕ್ ಅದನ್ನು ಫುಲ್ ಹಾಕಿದ್ದಾರೆ. ಎಲ್ಲ ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಈ ಎದುರುಗಡೆ ಕಾಣ್ತಾ ಇರೋದು ದನದ ಕೊಟ್ಟಿಗೆ, ಕುರಿ ಶೆಡ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಫುಲ್ ರೆಡ್ ಸಾಯಿಲ್ ಇದೆ. ನೇಚರ್ ಚೆನ್ನಾಗಿದೆ. ಎದುರುಗಡೆ ಸ್ವಲ್ಪ ಮುಂದೆ ಹೋದರೆ ರಿವರ್ ಕಾಣ್ತಿದೆ ನೋಡಿ. ಎದುರುಗಡೆ ಕಾಣ್ತಿರೋದೆಲ್ಲ ಥಿಕ್ ಫಾರೆಸ್ಟ್ ಇದು. ಈ ತೋಟಕ್ಕೆ ಫುಲ್ ಬೌಂಡ್ರಿ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಅದ್ರ ಹಿಂದ್ಗಡೆ ಆನೆ ಬರಬಾರ್ದು ಅಂದ್ಬಿಟ್ಟು ರೈಲ್ವೆ ಪಟ್ಟಿ ಹಾಕಿದ್ದಾರೆ. ಆನೆ ಒಂದು ಬರೋಕ್ಕಿಲ್ಲ ಇಲ್ಲಿಗೆ. ಮಿಕ್ಕಿದ್ದು ಎಲ್ಲ ಪ್ರಾಣಿನೂ ಬರ್ತಾ ಇರ್ತದೆ. ಸುಮಾರು ಒಂದು 80 ಕೋಳಿ ಸಾಕಿದೆ ಈ ಥರ. ಕುರಿನೂ ಸುಮಾರು ಒಂದು 25 ಸಾಕಿದ್ದಾರೆ. 24 hours ಪವರ್ ಇರ್ತದೆ. ಅದರಲ್ಲಿ ಇವರೆಲ್ಲ ವ್ಯವಸಾಯ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದು ಅಡಿಕೆ, ಡ್ರಮ್ ಸ್ಟಿಕ್ ಇದಕ್ಕೆಲ್ಲ ಫುಲ್ ಡ್ರಿಪ್ ಆಗಿದೆ. ಒಂದು 10% ಅಷ್ಟು ಜಾಗ ಖಾಲಿ ಬಿಟ್ಕೊಂಡಿದ್ದಾರೆ. ಏನಾರ ಬೇರೆ ಅದು ಬೆಳೆಸೋಕ್ಕೆ, ವೆಜಿಟೇಬಲ್ ಈ ಥರದ್ದೆಲ್ಲ ಬೆಳೆಸೋಕ್ಕೆ ಸ್ವಲ್ಪ ಜಾಗ ಉಳಿಸ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಅರೆಕಾನೆಟ್, ಮಹಾಗಿನಿ, ಡ್ರಮ್ ಸ್ಟಿಕ್, ಇನ್ನೊಂದು ಯಾವುದೋ ಒಂದು ಹಾಕಿದ್ದಾರೆ. ನೋಡಿ ಸೋಲಾರ್ ಫೆನ್ಸಿಂಗಲ್ಲಿ ಕಾಣ್ತಾ ಇದೆ ನೋಡಿ. ಫುಲ್ ಬೌಂಡ್ರಿಗೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಯಾವ ಪ್ರಾಣಿನೂ ಒಳಗಡೆ ಬರೋಕ್ಕಾಗಲ್ಲ ನೋಡಿ. ಇಲ್ಲಿ ಹಾಕಿದ್ದಾರೆ ನೋಡಿ. ಅಡ್ಡ ಹಾಲು ಹಾಕಿದ್ದಾರೆ, ಉದ್ದುದ್ದಕ್ಕೂ ಹಾಕಿದ್ದಾರೆ ನೋಡಿ. ಅಡ್ಡ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಉದ್ದಕ್ಕೆ ಇಲ್ಲಿದೆ ನೋಡಿ. ಈ ಥರದ್ರಲ್ಲಿ ಯಾವ ಪ್ರಾಣಿನೂ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಮಾಡ್ಕೊಂಡಿದ್ದಾರೆ. 25 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ.